ಈ ಒಂದು ಸುಡುತ್ತಿರುವಂಥ ಬಿಸಿಲಿಗೆ ಒಂದು ಲೋಟ ಈ ಒಂದು ತಂಪು ಪಾನೀಯವನ್ನು ನೀವು ಕುಡಿದ್ರೆ ಸಾಕು, ಇಡೀ ಮನಸ್ಸು ದೇಹ ರಿಫ್ರೆಶ್ ಆಗುತ್ತೆ, ಜೊತೆಗೆ ದೇಹಕ್ಕೆ ಒಂದೊಳ್ಳೆ ಎನರ್ಜಿ ಕೂಡ ಬರ್ತಾ ಹೋಗುತ್ತೆ. ನೋಡಿದ್ರೇ ಕುಡಿಬೇಕು ಅನಿಸ್ತಾ ಇದೆ ಅಲ್ವಾ? ಅಷ್ಟು ಒಂದು ನೋಡೋದಕ್ಕೂ ಕೂಡ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಜೊತೆಗೆ ಅದನ್ನು ಕುಡಿಯೋದಕ್ಕೂ ಕೂಡ ಅಷ್ಟೇ ಸೊಗಸಾಗಿರುತ್ತೆ. ಖಂಡಿತವಾಗ್ಲೂ ಈ ಒಂದು ತಂಪು ಪಾನೀಯವನ್ನು ನೀವು ಕೂಡ ಒಮ್ಮೆ ಮಾಡಿಕೊಂಡು ಸವಿದು ನೋಡಿ, ಅದ್ರ ರುಚಿನೇ ಬೇರೆ. ಅದರಲ್ಲೂ ಈ ಒಂದು ಸುಡ್ತಿರುವಂಥ ಬೇಸಿಗೆನಲ್ಲಿ ಈ ರೀತಿಯ ಪಾನೀಯಗಳ ಸೇವನೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಜೊತೆಗೆ ದೇಹ ಮನಸ್ಸಿಗೆ ಒಂದು ಒಳ್ಳೆಯ ರಿಫ್ರೆಶ್ಮೆಂಟನ್ನು ನೀಡುತ್ತೆ. ಈ ಒಂದು ಸಿರಪನ್ನು ನಾವು ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ಈ ಒಂದು ಬೇಸಿಗೆನಲ್ಲಿ ಬೇಕು ಅಂದಾಗ ನಿಮಿಷಗಳಲ್ಲೇ ನಾವು 40ರಿಂದ 50 ಗ್ಲಾಸ್ ಆಗುವಷ್ಟು ಈ ಒಂದು ತಂಪು ಪಾನೀಯವನ್ನು ಮನೆಯಲ್ಲೇ ಆರಾಮಾಗಿ ನಿಮಿಷಗಳಲ್ಲಿ ರೆಡಿ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫ್ರೆಶ್ ಆಗಿರುವಂಥ ಪುದೀನ ತೊಗೊಂಡಿದ್ದೀನಿ. ಒಂದು 2 ಎಲೆ ಆಗುವಷ್ಟು ಪುದೀನಗಳನ್ನು ಪಲಾವಿಗೆ ಹಾಕೋದ್ರಿಂದ ಅಥವಾ ಚಟ್ನಿಗಳಿಗೆ ಹಾಕೋದ್ರಿಂದ ಎಷ್ಟು ಸೊಗಸಾಗಿ ಅದರ ರುಚಿ ಹೆಚ್ಚಾಗುತ್ತೆ, ಎಷ್ಟು ಒಂದು ಘಮ ಹೆಚ್ಚಾಗುತ್ತಲ್ವ. ಅದರಿಂದನೇ ನಾವು ಈ ಒಂದು ಬೇಸಿಗೆಗೆ ಒಂದೊಳ್ಳೆ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ, ಒಂದೊಳ್ಳೆ ತಾಜಾತನ, ಉತ್ಸಾಹ ಅನ್ನುವಂಥದ್ದು ಹೆಚ್ಚಾಗುತ್ತೆ ದೇಹದಲ್ಲಿ. ನೋಡಿ, ನಾನಿಲ್ಲಿ ಪುದೀನ ಎಲೆಗಳನ್ನು ಈ ರೀತಿ ಬಿಡಿಸ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಒಂದು 2ರಿಂದ 3 ಬಾರಿ ಚೆನ್ನಾಗಿ ನಾವು ತೊಳ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ತೊಳೆದಿರೋ ಅಂಥ ಈ ಒಂದು ಪುದೀನ ಎಲೆಗಳೇನಿರುತ್ತೆ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 4-5 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಸಣ್ಣಗೆ ಇದನ್ನು ರುಬ್ಕೊಳ್ತೀನಿ. ಸಾಧ್ಯ ಆದಷ್ಟು ಸಣ್ಣಗೆ ಅಂದರೆ ತುಂಬ ನೈಸಾಗಿ ಇದನ್ನು ರುಬ್ಕೊಳ್ಬೇಕು. ನೋಡಿ, ರುಬ್ಬಿರೋವಂಥ ಮಿಶ್ರಣವನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಅಂದರೆ ಆ ಎಲೆಯ ಚಿಕ್ಕ ಚಿಕ್ಕ ಪೀಸ್ಗಳು ಹಾಗೆ ಉಳಿದಿತ್ತು ಅಂದರೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಆ ರಸವನ್ನು ಮಾತ್ರ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ತುಂಬ ಪ್ಯೂರ್ ಆಗಿರುವಂಥ ರಸ ನಮಗೆ ಇಲ್ಲಿ ಬೇಕಾಗತ್ತೆ. ಇನ್ನು ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ ಅಥವಾ ಕಾಮ ಕಸ್ತೂರಿ ಬೀಜ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಂಡು ಇದನ್ನು ನಾನು ಒಂದು 10 ನಿಮಿಷ ನೆನೆಸಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಬೇಸಿಗೆ ಬಿಸಿಲಿಗೆ ತುಂಬ ಒಳ್ಳೆಯದು. ದೇಹದಲ್ಲಿ ಎಷ್ಟೇ ಒಂದು ಉಷ್ಣತೆ ಹೆಚ್ಚಾಗಿದ್ರೂ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಜೊತೆಗೆ ದೇಹವನ್ನು ತಂಪಾಗಿ ಇರಿಸುತ್ತೆ. ಯಾರಿಗೆ ಕೈ ಕಾಲು ಅಥವಾ ಹೊಟ್ಟೆ ಉರಿ ಬರ್ತಾ ಇರುತ್ತೆ ಅದೆಲ್ಲನೂ ಕಡಿಮೆ ಆಗಿ ದೇಹಕ್ಕೆ ಒಂದು ಒಳ್ಳೆಯ ತಂಪನ್ನು ನೀಡುವಂಥ ಗುಣವನ್ನು ಈ ಒಂದು ಸಬ್ಜಾ ಸೀಡ್ಸ್ ಒಳಗೊಂಡಿರುತ್ತೆ. ಹಾಗಾಗಿ ಬೇಸಿಗೆನಲ್ಲಿ ಇದರ ಸೇವನೆ ತುಂಬಾ ಒಳ್ಳೆಯದು. ಈ ಕಡೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ನೀರನ್ನು ಸಹ ನಾನಿಲ್ಲಿ 1.5 ಕಪ್ ಅಷ್ಟೇ ಸೇರಿಸ್ಕೊಂಡು ಇದನ್ನು ನೋಡಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕರೆ ಸಂಪೂರ್ಣವಾಗಿ ಕರಗತ್ತೆ. ನೋಡಿ, ಇದು ಕರಗಿದೆ. ಈಗ ಸಕ್ಕರೆ ಕರಗಿದ ಮೇಲೆ ನಾವು ಒಂದು 2ರಿಂದ 3 ನಿಮಿಷ ಇದನ್ನು ಇದೇ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಇದಾಗಿದೆ. ಈಗ ಈ ಸಮಯದಲ್ಲಿ ನಾವು ಮೊದಲೇನು ಮಾಡಿಟ್ಕೊಂಡಿದ್ವಲ್ಲ ಪುದೀನ ಎಲೆಯ ಒಂದು ರಸವನ್ನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ರಸ ಹಾಕಾದ್ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಮತ್ತು ಪುದೀನ ರಸ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಹೈಯಲ್ಲೇ ಇಟ್ಕೊಂಡು ಇದನ್ನು ಒಂದು 5-6 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಇದು ಸ್ವಲ್ಪ ಮಿಶ್ರಣ ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ. ಈ ಸಮಯದಲ್ಲಿ ನಾನು 1 ನಿಂಬೆಹಣ್ಣಿನ ರಸವನ್ನು ಎತ್ತಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕಾದ್ಮೇಲೂ ಅಷ್ಟೇ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾನಿಲ್ಲಿ ಒಂದು 2 ಚಿಟಿಕೆ ಆಗುವಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪಿಂಕ್ ಸಾಲ್ಟ್ ಅಂತ ಏನು ಕರಿತೀವಿ. ಇದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು, ಬೇಕಿತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು. ಇನ್ನು ನಿಂಬೆ ರಸ ಹಾಕಿದ್ದೀವಲ್ಲ ನಾವಿಲ್ಲಿ ಹಾಕೋದ್ರಿಂದ ನಮ್ಮ ಈ ಒಂದು ಜ್ಯೂಸಿನ ಒಂದು ಸ್ವಾದ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಹುಳಿ ಸಿಹಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಇದನ್ನು ಸಾಕಷ್ಟು ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು. ಜೊತೆಗೆ ಇದು ನಮಗೆ ಸಕ್ಕರೆ ರೀತಿ ಆಗೋದಿಲ್ಲ, ಗಂಟು ಕಟ್ಟೋದಿಲ್ಲ, ಹಾಗೇ ಇರುತ್ತೆ ಸಿರಪ್ ರೀತಿಯಲ್ಲೇ. ಅದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಒಂದು 2 ಚಿಟಿಕೆ ಆಗೋಷ್ಟು ನಾನಿಲ್ಲಿ ಗ್ರೀನ್ ಫುಡ್ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಳಿ. ಯಾಕಂದರೆ ಇದರ ಒಂದು ಕಲರು ಇನ್ನು ಸ್ವಲ್ಪ ಚೆನ್ನಾಗಿದ್ದರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಕುಡಿಯೋದಕ್ಕೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆ ಎಲೆಯ ಒಂದು ಕಲರ್ ಏನು ಬಂದಿತ್ತು ಅದೇ ಸಾಕು ಅಂತಂದರೆ ನೀವು ಹಾಗೆ ಕೂಡ ಮಾಡ್ಕೊಳ್ಬೋದು. ಇದು ಇಷ್ಟ ಇದ್ದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 2 ಚಿಟಿಕೆ ಅಷ್ಟು ಸೇರಿಸ್ಕೊಂಡಿದ್ದೀನಿ.
ನೋಡಿ ಎಲ್ಲನೂ ಹಾಕಾದ್ಮೇಲೆ ಮತ್ತೆ ಒಂದು 4-5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ನಮ್ಮ ಈ ಒಂದು ಸಿರಪ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಇದನ್ನು ಇಟ್ಕೊಂಡು ನಾವು ಎಷ್ಟು ಲೋಟಗಳಾದರೂ ಜ್ಯೂಸನ್ನು ತಕ್ಷಣದಲ್ಲೇ ರೆಡಿ ಮಾಡ್ಕೊಳ್ಬೋದು. ನೋಡಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ನಾನು ಇದನ್ನು ಮತ್ತೆ ಶೋಧಿಸ್ಕೊಳ್ತಾ ಇದ್ದೀನಿ. ಅಂದರೆ ಆ ಪುದೀನ ಎಲೆಯ ಚಿಕ್ಕ ಚಿಕ್ಕ ಪೀಸ್ಗಳು ಎಲ್ಲಾದರೂ ಇತ್ತು ಅಂತಂದರೆ, ಅಥವಾ ನಾವೇನು ನಿಂಬೆ ರಸ ಸೇರಿಸಿದ್ವಿ ಅದರ ಬೀಜ ಏನಾದರೂ ಇತ್ತು ಅಂದರೆ ಎಲ್ಲನೂ ಸಪ್ರೇಟ್ ಮಾಡ್ಕೊಳ್ಳೋದಕ್ಕಷ್ಟೇ. ನೋಡಿ ನಮ್ಮ ತುಂಬ ಪ್ಯೂರ್ ಆಗಿರುವಂಥ ಈ ಒಂದು ಜ್ಯೂಸ್ ಸಿರಪ್ ಅನ್ನುವಂಥದ್ದು ರೆಡಿಯಾಗಿದೆ. ತಣ್ಣಗಾದಮೇಲೆ ಈ ರೀತಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ, ಬಾಟಲ್ ಅಥವಾ ಬಾಕ್ಸ್ನಲ್ಲಿ ನಿಮಗೆ ಸಾಕಷ್ಟು ದಿನಗಳವರೆಗೆ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ನೀವು 2 ತಿಂಗಳು 3 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ಈ ಕಡೆ ಒಂದು ಬೌಲಲ್ಲಿ ನಾನು ನೀರು ಹಾಕಿಟ್ಕೊಂಡಿದ್ದೀನಿ. ಅದರಲ್ಲಿ ನಾವು ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಸಬ್ಜಾ ಸೀಡ್ಸು, ನೋಡಿ ಎಷ್ಟು ಚೆನ್ನಾಗಿ ನೆಂದ್ಕೊಂಡಿದೆ. ಒಂದು 5-10 ನಿಮಿಷಕ್ಕೆಲ್ಲ ನೆಂದುಬಿಡತ್ತೆ. ನೆಂದಿರೋ ಅಂಥದ್ದನ್ನು ನಾನಿಲ್ಲಿ ಒಂದು 3-4 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು 1 ಟೀ ಸ್ಪೂನಲ್ಲಿ ಇಷ್ಟು ಸಬ್ಜಾ ಸೀಡ್ಸು ನಮಗೆ ಸಿಗುತ್ತೆ. ಹಾಗಾಗಿ 1 ಟೀ ಸ್ಪೂನ್ ನೆನೆಸ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಒಂದು 2-3 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ ಇದರಲ್ಲಿ ನಾವು ಮೊದಲೇ ಮಾಡಿಟ್ಕೊಂಡಿದ್ದೀವಲ್ಲ ಸಿರಪ್ಪು, ಅದನ್ನು ಸೇರಿಸ್ಕೊಳ್ಬೇಕು. ನೀವೆಷ್ಟು ಗ್ಲಾಸ್ ಮಾಡ್ಕೊಳ್ತೀರೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 4-5 ಟೀ ಸ್ಪೂನ್ ಆಗೋಷ್ಟು ಈ ಒಂದು ಸಿರಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ನೋಡಿದ್ರೇ ಕುಡಿಬೇಕು ಅನಿಸುತ್ತೆ, ಅಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನೀವು ಬೇಕಿತ್ತು ಅಂದರೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ರಸ ಕೂಡ ನೀವಿಲ್ಲಿ ಸೇರಿಸ್ಕೊಳ್ಬೋದು. ನೋಡಿಕೊಂಡು ನಿಮಗೆ ಟೇಸ್ಟ್ ಮಾಡಿ ನೋಡಿ, ಬೇಕಿತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಕುಡಿಬೋದು. ತುಂಬ ರುಚಿಯಾಗಿರುತ್ತೆ. ಆ ಒಂದು ಮಿಂಟ್ ಲೀವ್ಸಿನ ಒಂದು ಫ್ರೆಶ್ನೆಸ್ಸು, ಅದರ ಒಂದು ಅರೋಮ ಅನ್ನುವಂಥದ್ದು ಖಂಡಿತವಾಗ್ಲೂ ಈ ಒಂದು ಜ್ಯೂಸನ್ನು ಮಾಡ್ತಾಯಿದ್ರೆ ಮನೆ ತುಂಬ ಹರಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಕೊನೆಯಲ್ಲಿ ಒಂದಷ್ಟು ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡ್ರೆ ನಮ್ಮ ಈ ಒಂದು ಬೇಸಿಗೆನಲ್ಲಿ ತುಂಬ ರುಚಿಯಾಗಿರುವಂಥ ರಿಫ್ರೆಶ್ಮೆಂಟ್ ಜ್ಯೂಸ್ ಅನ್ನುವಂಥದ್ದು ಮನೆಯಲ್ಲೇ ತುಂಬ ಕಲರ್ಫುಲ್ಲಾಗಿರುವಂಥದ್ದು ಮನೆಯಲ್ಲೇ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ತಕ್ಷಣದಲ್ಲೇ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಥವಾ ತಕ್ಷಣದಲ್ಲೇ ನಾವು ಹೊರಗಡೆಯಿಂದ ಬಂದಿದ್ದೀವಿ, ಕುಡಿಬೇಕು ಅಂದ ತಕ್ಷಣ ನೀವು ಎಷ್ಟು ಲೋಟಗಳನ್ನಾದರೂ ರೆಡಿ ಮಾಡ್ಕೊಳ್ಬೋದು. ಈ ಒಂದು ಸಿರಪ್ ಮಾತ್ರ ರೆಡಿ ಇತ್ತು ಅಂದರೆ ನೋಡಿ, ನಾನಿಲ್ಲಿ ಗ್ಲಾಸ್ಗಳಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕುಡಿಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನಾವಿಲ್ಲಿ ಮೊದಲೇ ನಿಂಬೆ ರಸ, ಪುದೀನ ರಸ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು ಎಲ್ಲವನ್ನು ಸೇರಿಸ್ಕೊಂಡಿದ್ದೀವಿ. ಬರೀ ನಾವು ನೀರು ಐಸ್ ಕ್ಯೂಬ್ ಸೇರಿಸ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರುವಂಥ ಹೊರಗಡೆ ಸಿಗುವಂಥ ಒಂದು ರಿಫ್ರೆಶ್ಮೆಂಟ್ ಜ್ಯೂಸ್ ಅನ್ನುವಂಥದ್ದು ಮನೆಯಲ್ಲೇ ರೆಡಿ ಆಗುತ್ತೆ. ತುಂಬ ಸೆಕೆ ಆಗ್ತಾ ಇದೆ ಅಥವಾ ತುಂಬ ಸುಸ್ತಾಗ್ತಾ ಇದೆ ಅನ್ನುವಂಥ ಸಮಯದಲ್ಲಿ ಕುಡೀರಿ, ಒಳ್ಳೆ ಒಂದು ಎನರ್ಜಿ ಅನ್ನುವಂಥದ್ದು ದೇಹಕ್ಕೆ ಬರುತ್ತೆ. ಇನ್ನು ಈ ರೀತಿ ಒಂದು ಗ್ಲಾಸನ್ನು ಮಾಡಿದ ತಕ್ಷಣ ನೋಡಿದ್ರೇ ಕುಡಿಬೇಕು ಅನಿಸುತ್ತೆ, ಅಷ್ಟು ಕಲರ್ಫುಲ್ಲಾಗಿ ಕೂಡ ಇದೆ. ಖಂಡಿತವಾಗ್ಲೂ ಈ ಒಂದು ಬೇಸಿಗೆನಲ್ಲಿ ಒಂದು ಜ್ಯೂಸನ್ನು ಟ್ರೈ ಮಾಡಿ ನೋಡಿ, ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.